ಬಿಜೆಪಿ ನಾಯಕರೇ, ನಿಮ್ಗೊಂದು ಕತೆ ಹೇಳ್ತೀನಿ ಕೇಳಿ. ಇಷ್ಟು ಸಾಕ್ಷಿ ತೋರಿಸಿದ್ವಲ್ಲ, ಇವಾಗ ನಿಮಗೆ ಕತೆ ಹೇಳ್ತೀವಿ ಕೇಳಿ. ಇದು ನಿಮ್ದೇ ಕತೆ, ಇದು ನಾನು ಹೇಳ್ತಿರೋ ಕತೆ ನಿಮ್ದೇ ಕತೆ. ನಿಮ್ದೇ ಸರ್ಕಾರ ಇದ್ದಾಗ ನಿಮ್ಮ ಟಾಪ್ 3 ಲೀಡರ್ಸ್ ಅಲ್ಲಿ ಒಬ್ರಿದ್ರಲ್ಲ, ಈಶ್ವರಪ್ಪ, ಅವರ ಮೇಲೆ ಆರೋಪ ಬಂದಿತ್ತಲ್ವಾ. ಕಾಂಟ್ರಾಕ್ಟರ್ ಒಬ್ಬ ಈಶ್ವರಪ್ಪ ಹೆಸರು ಬರೆದಿಟ್ಟು ಸೂಸೈಡ್ ಮಾಡ್ಕೊಂಡ. ಆ ಕಾಂಗ್ರೆಸ್ನವ್ರು ಏನು ಮಾಡಿದ್ರು ಗೊತ್ತಾ? ಸೀರಿಯಸ್ಲಿ ಹೇಳ್ತೀನಿ, ಐ ಅಪ್ರಿಷಿಯೇಟ್ DK ಅಂಡ್ ಸಿದ್ದರಾಮಯ್ಯ. ಯಾಕಂತ ಹೇಳಿದ್ರೆ ಅವರು ಆ ಕಾಂಟ್ರಾಕ್ಟರ್ ಸೂಸೈಡ್ ಮಾಡ್ಕೊಂಡಲ್ಲ, ಅವಾಗ ಅರ್ಧ ಗಂಟೆ ಕೂಡ ತಡ ಮಾಡಿಲ್ಲ ರೀ. ರೋಡಲ್ಲಿ ಪ್ರತಿಭಟನೆಯನ್ನ ಮಾಡಿ ನಿಮಗೆ ಉಸಿರಾಡಕ್ಕೂ ಬಿಡದಂತೆ ಮಾಡಿಬಿಟ್ರು. ನೀವು ಮಂತ್ರಿಯ ರಾಜೀನಾಮೆ ಪಡ್ಕೊಂಡ್ರಿ, ಈಶ್ವರಪ್ಪ ಹಾಳಾಗಿ ಮನೆಗೆ ಸೇರ್ಕೊಂಡ್ರು. ನೀವು ಅಂದ್ರೆ ಬಿಜೆಪಿಯವರು ಪವರ್ ಕಳ್ಕೊಂಡು ಬೀದಿಗೆ ಹೋದ್ರಿ, ಬೀದಿಗೆ ಬಿದ್ರಿ. ನೀವು ಹೋಗಿ ಸಿದ್ದರಾಮಯ್ಯ ಹಾಗೂ DK ಶಿನ ನೋಡಿ ಸ್ವಲ್ಪ ಕಲ್ತ್ಕೊಳ್ಳಿ. ಅವ್ರು ಇಂತಹ ಘಟನೆಗಳನ್ನ ಹೇಗೆ ಬಳಸ್ಕೊಂಡ್ರು, ಈಗ ಹೇಗೆ ಪವರಿಗೆ ಬಂದ್ರು ಅಂತ. ನಿಮ್ಮ ಥರ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡಿಲ್ಲ. ನಿಮ್ಮದು ಅಡ್ಜಸ್ಟ್ಮೆಂಟು 5 ಸಾಕ್ಷಿ ಇಟ್ಕೊಂಡು ಏನು ಕಿಸಿಯಕ್ಕಾಗ್ತಿಲ್ಲ. ಅಂದರೆ ನಿಮ್ಮದು, ನಾನು ಹೇಳಲ್ಲ ಎಷ್ಟಿದೆ ಅನ್ನೋದನ್ನ ನೀವೇ ಮುಟ್ಟು ನೋಡ್ಕೊಳ್ಳಿ. ನಿಮಗೆ ಬಿಜೆಪಿಯವರೇ, ಬಿಜೆಪಿ ಲೀಡರ್ಸೇ ನಿಮಗೆ ಸುಮ್ಮನೆ ಕುಮಾರಸ್ವಾಮಿ ಕುಟುಕ್ತಾ ಇರಲ್ಲ, ಕುಮಾರಸ್ವಾಮಿ ಹೇಳ್ತಾ ಇರಲ್ಲ, ಮೋದಿ ಅಮಿತ್ ಶಾಗೆ ಹೇಳಲಿಲ್ಲ ಸುಮ್ಮನೆ ಹೋಗ್ಬಿಟ್ಟು. ಇವರನ್ನೆಲ್ಲ ಕಟ್ಕೊಂಡು ಕಾಂಗ್ರೆಸ್ನ ಅಲ್ಲಾಡ್ಸೋಕ್ಕಾಗಲ್ಲ ಅಂತ ಏನು ಗಾಂಧಿ ಪ್ರತಿಮೆ ಮುಂದೆ ಪ್ರತಿಭಟನೆ ಮಾಡಿ ಸುಸ್ತಾದ್ರೆ ಸಿದ್ದು ಮನೆಗೋ DK ಮನೆಗೋ ಹೋಗಿ ಜ್ಯೂಸ್ ಕುಡಿದು ಬರ್ತಾರೆ. ಅಸೆಂಬ್ಲಿಯಲ್ಲಿ ಕಾಂಗ್ರೆಸ್ ವಿರುದ್ಧ ಮಾತಾಡ್ತಾರೆ, ರಾತ್ರಿ ಅವ್ರದೇ ಮನೇಲಿ ಹೋಗಿ ಡಿನ್ನರ್ ಮಾಡ್ತಾರೆ ಅಂತ ಸುಮ್ಮನೆ ಯತ್ನಾಳು ನಿಮ್ಗೆ ಹೇಳಲಿಲ್ಲ.